ವರ್ಷಾಂತ್ಯವನ್ನ ನೀವು ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ನಿಮ್ಮ ಸಂಭ್ರಮಕ್ಕೆ ವೇದಿಕೆ ಸಿದ್ಧವಾಗಿದೆ. ಅದು ಎಲ್ಲಿ, ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಸಾವಿರಾರು ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ಪಣಂಬೂರು ಬೀಚ್ ಈಗಾಗಲೇ ವಿಶ್ವ ಪ್ರಖ್ಯಾತಿಯನ್ನ ಹೊಂದಿದೆ. ಡಿಸೆಂಬರ್ 28, 29 ಮತ್ತು 30ರಂದು 3 ದಿನಗಳ ಕಾಲ ಪಣಂಬೂರು ಬೀಚ್ನಲ್ಲಿ ಬೀಚ್ ಫೆಸ್ಟಿವಲ್ ಅನ್ನ ಆಯೋಜಿಸಲಾಗಿದೆ. ಸಾವಿರಾರು ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ಪಣಂಬೂರು ಬೀಚ್ ಈಗಾಗಲೇ ವಿಶ್ವ ಪ್ರಖ್ಯಾತಿಯನ್ನ ಹೊಂದಿದೆ. ಡಿಸೆಂಬರ್ 28, 29 ಮತ್ತು 30ರಂದು 3 ದಿನಗಳ ಕಾಲ ಪಣಂಬೂರಿನಲ್ಲಿ ಬೀಚ್ ಫೆಸ್ಟಿವಲ್ ಅನ್ನ ಆಯೋಜಿಸಲಾಗಿದೆ. ಪಣಂಬೂರು ಕಡಲ ಕಿನಾರೆಯಲ್ಲಿ ನಿನ್ನೆ ಬೀಚ್ ಉತ್ಸವ ಆರಂಭಗೊಂಡಿತು. ಖ್ಯಾತ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿಯವರು ಡ್ರಮ್ ಜಾಜ್ ಅನ್ನ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಮೂಡಾ ಕಮಿಷನರ್ ಶ್ರೀಕಾಂತ್ ರಾವ್ ಆಹಾರ ಮೇಳವನ್ನ ಉದ್ಘಾಟಿಸಿದ್ರು. ಪಣಂಬೂರು ಕಡಲ ಕಿನಾರೆಯಲ್ಲಿ ಜಾಜ್ ಸದ್ದು ಪ್ರತಿಧ್ವನಿಸಿತು. ಹಿರಿಯ ಕಲಾವಿದರು ಜಾಜ್ ಹಿಡಿದು ಮೈಕ್ ರಾಮದಾಸ್ ಅವರ ಹಾಡಿಗೆ ದನಿಗೂಡಿಸಿದ್ರು. ಕಡಲ ಪರ್ಬಯೇ ತೂಪಿ ನಕಲ್ನ ಕುಸಿಟ್ ರಾವ್ ಕೋರ್ಬುಯೇ ತೂಪಿ ನಕಲ್ನ ಕುಸಿಟ್ ರಾವ್ ಕೋರ್ಬುಯೇ ಕಡಲ ಪರ್ಬಯೇ ತೂಪಿ ನಕಲ್ನ ಕುಸಿಟ್ ರಾವ್ ಕೋರ್ಬುಯೇ ತೂಪಿ ನಕಲ್ನ ಕುಸಿಟ್ ರಾವ್ ಕೋರ್ಬುಯೇ ಏಲೆ ಯಾಲೆ ಎಲ್ಲ ಅವಲ ಜೊಂಬೆ ಜುಮ್ ಜುಮ್ ಲಾಲಿ ಯಾಲಿ ಕೆಂಬೂರು. ಈ ಸಂದರ್ಭ ಪಣಂಬೂರು ಬೀಚ್ ಪ್ರವಾಸೋದ್ಯಮ ಅಭಿವೃದ್ಧಿಯ ಸಿಇಒ ಯತೀಶ್ ಬೈಕಂಪಾಡಿ, ಮಂಗಳೂರು ನಗರ ಪಾಲಿಕೆಯ ಮಧು, ನಂದಗೋಪಾಲ್, ಸಚಿತಾ ನಂದಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿದ್ರು. ಬೀಚ್ ಫೆಸ್ಟಿವಲ್ನಲ್ಲಿ 3 ದಿನಗಳ ಕಾಲ ಸಾರ್ವಜನಿಕರಿಗೆ ಆಹಾರ ಸವಿಯಲು ಸಾಂಸ್ಕೃತಿಕ ನೃತ್ಯ, ವೈವಿಧ್ಯಮಯ ಕಾರ್ಯಕ್ರಮಗಳು ವೀಕ್ಷಿಸಲು ಅಪೂರ್ವ ಅವಕಾಶವಿದೆ. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.